ಸರ್ವ ಜನಾಂಗದ ಶಾಂತಿಯ ತೋಟ, ಜನಪರ ಪಕ್ಷ, ಗ್ಯಾರಂಟಿ ಕೊಟ್ಟಿದ್ದಾರೆ, ಜನರ ಪರವಾಗಿ ನಿಂತುಕೊಂಡಿದ್ದಾರೆ. ಇಂತಹ ಒಂದು ಆಶಾಭಾವನೆ ಸರ್. ಮತ್ತು ಉಪಚುನಾವಣೆ ನಿಮ್ಮನ್ನೇ ಗೆಲ್ಲಿಸ್ಕೊಟ್ರು. ಇದ್ರ ನಡುವೆ ಈ ರೀತಿಯ ಘಟನೆಗಳನ್ನ ಜನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ. ನನಗೆ ಪ್ರಶ್ನೆ. ಹೌದೌದು, ಸತ್ಯಪ್ರಕಾಶ್ ಅವ್ರಿಗೆ. ನೋಡಿ ಮೇಡಮ್, ನಾವೇನು ಬಯಸಿಲ್ಲ ಮೇಡಮ್. ಸಿ.ಟಿ. ರವಿ ಅವ್ರು ಈ ತರ ಮಾತಾಡಿ ಅಂತ ನಾವೇನ್ ಬಯಸಿಲ್ಲ. ಅವ್ರು ಮಾತಾಡಿದ್ರು ಅವರಿಗೆ ತಕ್ಕ ಉತ್ತರ ಸಿಕ್ತು ಅಲ್ವಾ. ಈಗ ಮುನಿರತ್ನಗೆ ಏನು ನಮ್ಮವರು ಅಂತ ಪ್ರೂವ್ ಆಗ್ಲಿ, ನಾಳೆ ಬೆಳಿಗ್ಗೆ ಏನಾರ ಕಾಂಗ್ರೆಸ್ಗೆ ಅಂತ ಪ್ರೂವ್ ಆದ್ರೆ ಅವ್ನು ಹೊರಗೆ ಹಾಕ್ತೀವಿ. ಕಾಂಗ್ರೆಸ್ ಒಂದು ಶಾಂತಿಯುತವಾದ ಪಾರ್ಟಿ, ಗಾಂಧಿವಾದಿ ಪಾರ್ಟಿ. ಇಲ್ಲಿ ಯಾವತ್ತೂ ಹಿಂಸೆಗೆ ಚಾನ್ಸೇ ಇಲ್ಲ. ಇವತ್ತು ನಾವ್ ಏನ್ ಹೇಳ್ತಾ ಇದೀವಿ, ಯಾವುದೇ ಒಂದು ಲೀಡರ್ ಬಗ್ಗೆ ಆಗ್ಲಿ ಯಾಕೆ ಹೊಡಿಬೇಕು, ಮೊಟ್ಟೆ ಆಗ್ಲಿ ಏನನ್ನ ಯಾಕೆ ಹೊಡಿಬೇಕು. ಮುನಿರತ್ನ ಏನೇ ಮಾಡಿರ್ಲಿ ಆತನಿಗೊಂದು ಹಕ್ಕಿದೆ. ಇವತ್ತು ಬೇಲ್ ಸಿಕ್ಕಿದೆ, ಹೊರಗಡೆ ಓಡಾಡ್ತಾ ಇದ್ದಾನೆ. ಬಿಜೆಪಿ ಇದು ವಾಜಪೇಯಿ ಫಂಕ್ಷನ್ ಹೋಗಿದ್ರೆ ಬರೋ ಸಾಧ್ಯತೆ ಇದೆ. ನಾನೇನ್ ಅದಕ್ಕೆ ಅದ್ ಯಾರು ಕಾನೂನನ್ನ ತಮ್ಮ ಕೈಯಲ್ಲಿ ತಗೋಬಾರ್ದು. ನಾವು ಯಾವ್ದಕ್ಕೂ ಅದಕ್ಕೆ ಒಪ್ಪಲ್ಲ. ನಾವ್ ಇವತ್ತು ಏನ್ ಹೇಳ್ತಾ ಇದೀವಿ ಅಂದ್ರೆ, ಅವರ ಹಿನ್ನೆಲೆ ನೋಡಿದ್ರೆ, ಆಮೇಲೆ ಅವರ ಪಾಸ್ಟ್ ನೋಡಿ, ಅವರ ಬಿಜೆಪಿ ನಾಯಕರು ಹೇಳಿರೋದೇ ಅಶೋಕ್ ಏನ್ ನಮ್ಮ ನಾಯಕನ, ಸೋಮಣ್ಣ ನಮ್ಮ ನಾಯಕನ. ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಯಾಕೆಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಇವತ್ತು ಪ್ರಶ್ನೆಗಳು ಈ ಮಟ್ಟಕ್ಕೆ ಬರ್ತಿದಾವೆ ಅಂತ ಹೇಳಿದ್ರೆ, ಈ ಸೆಕ್ಯೂರಿಟಿ ಬಗ್ಗೆ, ಶಾಸಕರ ಮೇಲೆ. ಈಗ ನೋಡಿ, ಸಿ.ಟಿ. ರವಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ನಿಮ್ ಕಾಂಗ್ರೆಸ್ ನಾಯಕರು ಬಹುತೇಕರು ಹೇಳ್ತಾ ಇದ್ರು, ಬೆಂಗಳೂರಿಗೆ ಕರ್ಕೊಂಡು ಬರ್ಬೇಕು ಅಂದಾಗ ಕ್ವಾರಿನೂ ಸಿಗುತ್ತೆ, ಹೈವೇನೂ ಸಿಗುತ್ತೆ, ನಿರ್ಜನ ಪ್ರದೇಶನೂ ಸಿಗುತ್ತೆ ಅಂತೇನು ಸಮರ್ಥಿಸ್ಕೊಳ್ತಾ ಇದ್ರು. ಆದ್ರೆ ಈಗ ಸಿ.ಟಿ. ರವಿ ಅಂತ ಸಂದರ್ಭದಲ್ಲಿ ಯಾರ್ದೋ ಪ್ರಭಾವಿ ವ್ಯಕ್ತಿಯ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡ್ತಿರುವಂತ ಪೊಲೀಸ್ ಮಾತಾಡೋ ಫೋನ್ ಆ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಸೊ ಹಂಗಾಗಿ ಮೇಡಮ್, ಸಭಾಪತಿಗಳು ಹೊರಟಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಡೀ ರಾತ್ರಿ ನಾನು ಕಂಟಿನ್ಯೂಸ್ ಆಗಿ ಕಮಿಷನರ್ ಜೊತೆನೂ 4 ಸತಿ ಮಾತಾಡಿದೀನಿ, ಪೊಲೀಸರ ಜೊತೆನೂ ಮಾತಾಡಿದೀನಿ. ರವಿನ ಎಲ್ಲಿ ಇಟ್ಟಿದ್ರು ಆ ಗೆಸ್ಟ್ ಹೌಸ್ ನನ್ನ ಮನುಷ್ಯರು ಹೋಗ್ಬಿಟ್ಟು ನೋಡ್ಕೊಂಡ್ ಬಂದಿದ್ದಾರೆ. ಈ ಸೇಫ್ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇದೇ ಕಾಂಗ್ರೆಸ್ ನಾಯಕ ತನಗ್ ದೂರು ಅಂತ ಒಂದು ಕೊಟ್ರೆ ನಾನು ಅದನ್ನ ಗಮನಿಸ್ತೀನಿ. ನಾನ್ ಡಿಸಿಷನ್ ಕೊಟ್ಟ ಮೇಲೆ ಆ ಸಮಿತಿ ಅವಶ್ಯಕತೆಯೇ ಇಲ್ಲ ಅಂತಾನು ಹೇಳಿದಾರಲ್ಲ ಸರ್. ಈಗ ಸಂವಿಧಾನ ಅಂತ ಮಾತಾಡೋರು ಸಂವಿಧಾನದ ನಿಯಮಗಳಿಂದ ಅದನ್ನ ಪಾಲನೆ ಮಾಡ್ತಿಲ್ವಲ್ಲ ಕಾಂಗ್ರೆಸ್ ಅಂತ ಬರಲ್ವಾ ಜನಕ್ಕೆ ಭಾವನೆ? ಹೊರಟ್ಟಿ ಅವ್ರು ಏನಾಗಿದೆ, ಇದು ಯಾವಾಗ ನಡೆದಿದೆ ಅಂದ್ರೆ, ಯಾವಾಗ ಸೆಷನ್ ಇವರು ಹೊರಗೋಗಿ ಸೆಷನ್ ಇಲ್ಲದೆ ಇರೋ ಟೈಮಲ್ಲಿ ನಡೆದಿರೋದು. ಆ ಟೈಮಲ್ಲಿ ಇವ್ರಿಬ್ಬರು ವಾದ ನಡೆಯುವಾಗ ಬೇರೆಯವರು ಕ್ಯಾಮ್ರಾಗಳಿಂದ ತೆಗೆದಿದ್ದಾರೆ. ಕ್ಲೀನ್ ಆಗಿದೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ನನ್ನ ಹತ್ರ ಇದೇ ವಿಡಿಯೋ ಪ್ರೂಫ್, ನಾನು ಮೋದಿ ಅವ್ರಿಗೆ ಕೊಡ್ತೀನಿ ಅಂತವ್ರೆ. ದ್ರೌಪದಿ ಮುರ್ಮು ಅವ್ರನ್ನ ಭೇಟಿ ಆಗ್ತೀನಿ, ನಿಮ್ ಪಕ್ಷದ ಈ ತರ ಎಲ್ಲ ಪ್ರೂಫ್ ಕೊಡ್ತಿದ್ದಾರೆ. ಸಭಾಪತಿಗಳಿಗೂ ಲೆಟರ್ ಬರ್ತಿದ್ದಾರೆ. ಆಮೇಲೆ ಇವ್ರು ನಮ್ಮ ವುಮೆನ್ಸ್ ಕಮಿಷನ್ ನಾಗಲಕ್ಷ್ಮಿ ಚೌಧರಿ ಅವರು ಬರ್ದಿದ್ದಾರೆ, ದಯವಿಟ್ಟು ತನಿಖೆ ಮಾಡಿ ಅಂತ. ಈಗೇನು ಹೊರಟ್ಟೆ ಅವರಿಗೆ ವಿಡಿಯೋ ಬೇಕಲ್ವಾ, ವಿಡಿಯೋ ತಲುಪಿಸ್ತಾರೆ. ಗೊತ್ತಾಯ್ತು ತಿಮ್ಮೇಗೌಡ್ರೆ ನೀವು